ಇವತ್ತು ಕರ್ನಾಟಕದಲ್ಲಿ ಏನು 3 ಬೈ ಎಲೆಕ್ಷನ್ ಇದ್ದು, ಸಂಡೂರು, ಶಿಗ್ಗಾಂವ್, ಚನ್ನಪಟ್ಟಣ, 3 ಕ್ಷೇತ್ರಗಳನ್ನು ನಾವು ಗೆದ್ದುಕೊಂಡಿದ್ವಿ. ಬಹುಶಃ ಇವತ್ತು ಜನರಿಗೆ ಸಿದ್ದರಾಮಯ್ಯ ಅವರ ಒಂದು ಆಡಳಿತ ಭಾಳ ಸ್ವಚ್ಛವಾದಂಥ ಆಡಳಿತ ಮತ್ತು ವಿಶೇಷವಾಗಿ 5 ಜನಪರವಾದಂಥ ಸ್ಕೀಮ್ಗಳನ್ನು ಕೊಟ್ಟಿದ್ದಾರೆ. ಜನ ಇದನ್ನು ಒಪ್ಕೊಂಡಿದ್ದಾರೆ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಈ ಬಹುಮತದಿಂದ ಕಾಣ್ತಾ ಇದೆ. ಇವತ್ತೆಲ್ಲೋ ಒಂದು ಕಡೆ ಬೇರೆ ರೀತಿಯಲ್ಲಿ ಬಿ ಜೆ ಪಿಯವರು ವಿರುದ್ಧವಾಗಿ ಈ ಸ್ಕೀಮ್ಗಳ ವಿರುದ್ಧವಾಗಿ ಮಾತಾಡಿದರು. ಭಾಳ ಹೀಯಾಳಿಸುವಂಥದ್ದು, ಭಾಳ ಕೆಟ್ಟದಾಗಿ ಮಾತನಾಡುವಂಥದ್ದೆಲ್ಲ ಕೂಡ ಇವತ್ತು ಮಾಡಿದರು. ಬಹುಶಃ ಇವತ್ತು ಜನರು ಅವ್ರಿಗೆ ತಕ್ಕ ಉತ್ತರ ಕೊಟ್ಟಿದ್ದಾರೆ. ಇವತ್ತು ಅವ್ರನ್ನ ಜನರು ಮತ್ತೆ ತಿರಸ್ಕಾರ ಕೂಡ ಮಾಡಿದ್ದಾರೆ. ಬಹುಶಃ ಈ ರಿಸಲ್ಟು 2028ಕ್ಕೂ ಕೂಡ ದಿಕ್ಸೂಚಿ ಅನ್ನುವಂಥ ರೀತಿಯಲ್ಲಿ ಜನರು ಮನ್ನಣೆ ಕೊಟ್ಟಿದ್ದಾರೆ. ಇದಕ್ಕೆ ಇವತ್ತು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಇವತ್ತು ಬಿ ಜೆ ಪಿಯವರು ಡೆವಲಪ್ಮೆಂಟ್ ವಿಚಾರವಾಗಿ ಮಾತ್ರ ಮಾತಾಡಬೇಕು. ಇವತ್ತು ಈ ಜಾತಿ ಧರ್ಮ, ಈ ಧರ್ಮದ ಹೆಸರಿನಲ್ಲಿ ಈ ರಾಜ್ಯವನ್ನು ವಿಭಜಿಸುವಂಥ, ದೇಶವನ್ನು ವಿಭಜಿಸುವಂಥ ಕೆಲಸ ಮಾಡಿದರೆ ಬಹುಶಃ ಇವರು ಹಣೆ ಬರ ಇನ್ನು ಮುಂದೆ ಹಿಂಗೆ ಇದೇ ಗತಿ ಅವ್ರಿಗೆ. ಇವ್ರ ಬುದ್ಧಿ ಕಲಿಸ್ತಾರೆ ನೋಡ್ರಿ. ಹೆತ್ನಾಳ ಅದು ಒಂದು ಏನು, ಅದಕ್ಕೆ ಅರ್ಥನೂ ಇಲ್ಲ, ಅವ್ರ ಮಾತಿಗೆ ಬೆಲೆನೂ ಇಲ್ಲ. ಅವರಿಗೆ ಗೌರ್ಮೆಂಟ್ ಇದೆ, ತಾವು ಅವ್ರಿಗೆ ಎದಕ್ಕೆ ಅರೆಸ್ಟ್ ಮಾಡ್ತಾ ಇಲ್ಲ ಅಥವಾ ಅವ್ರಿಗೆ ಎದಕ್ಕೆ ಅವ್ರಿಗೆ FIR ಮಾಡಿ ಅವ್ರಿಗೆ ಮಾಡ್ತಾ ಇಲ್ಲ? ಖಂಡಿತವಾಗಿ ಕೂಡ ಕಾನೂನಲ್ಲಿ ಏನು ಅವಕಾಶ ಇದೆ ಅದನ್ನು ಖಂಡಿತವಾಗಿ ಕೂಡ ಅದನ್ನು ತೆಗೆದುಕೊಂಡೇ ಕೊಡ್ತಾರೆ. ಅದನ್ನೇನು ಅವ್ರಿಗೆ ಯಾವ ರೀತಿ ಅವ್ರ ಮೇಲೆ ಕಠಿಣ ಕ್ರಮ ಕೈಗೊಳ್ತಾರೆ, ಅದರಲ್ಲಿ ಯಾವುದೂ ಮುಲಾಜಿಲ್ಲ. ಆದರೆ ಇಂಥ ಯತ್ನಾಳಂಥ ಗಿರಾಕಿಗಳು ಭಾಳ ಆಗ್ಯಾರ. ಇವು ಬಾಯಿಗೆ ಬಂದಂಗೆ ಬೇಕಾಬಿಟ್ಟು ಮಾತಾಡ್ತಾರೆ. ಇವರಿಗೆ ಸಮಾಜ ಅನ್ನುವಂಥದ್ದು ಗೊತ್ತಿಲ್ಲ, ರಾಜ್ಯ ಅಂದ್ರೆ ಏನು ಗೊತ್ತಿಲ್ಲ, ದೇಶ ಅಂದ್ರೆ ಏನು ಗೊತ್ತಿಲ್ಲ. ಏನೋ ಭಾಳ ಬೇರೆ ಬೇರೆ ರೀತಿಯಲ್ಲಿ ಮಾತಾಡ್ತಾರೆ. ಯಾರೋ ಇವತ್ತು ಹೇಳಿದ್ದಾರೆ, ದೇಶ ಸ್ವಾತಂತ್ರ್ಯ ಬರೋದಕ್ಕಿಂತ ಮುಂಚೆ ಹಿಂದೂ ರಾಷ್ಟ್ರ ಇತ್ತು, ಇದಾದಮೇಲೆ ಜಾತ್ಯತೀತ ರಾಷ್ಟ್ರ ಅಂತ ಒಬ್ಬ ಪೇಜಾಶ್ರೀ ಶ್ರೀಗಳು ಕೂಡ ಹೇಳಿದ್ದಾರೆ. ಇದು ದುರ್ದೈವ ಅಂತ. ಶ್ರೀಗಳು ಇಂಥದ್ದು ಮಾತಾಡ್ತಾರಂದ್ರೆ ದುರ್ದೈವ. ಇವತ್ತು ಎಲ್ಲಿನೂ ಕೂಡ ಹಿಂದೂ ರಾಷ್ಟ್ರ ಇರಲಿಲ್ಲ. 540 ಸಂಸ್ಥಾನಗಳಿದ್ದು ಅವ್ರಿಗೆ ಅದು ಕೂಡ ಅರಿವಿಲ್ಲ. ಇವತ್ತು ಈ ದೇಶ ಜಾತ್ಯತೀತ ಭಾರತ ದೇಶ. ಇವತ್ತು ಎಲ್ಲ ಜಾತಿ ಧರ್ಮ ಎಲ್ಲರನ್ನ ಒಳಗೊಂಡಂಥ ಇದು ದೇಶ. ಖಂಡಿತವಾಗಿ ಕೂಡ ಅವರು ಏನು ಕನಸು ಕಾಣ್ತಾ ಇದ್ದಾರೆ ಅದಕ್ಕೆ ಅವಕಾಶ ಆಗೋದಿಲ್ಲ. ಸರ್, ಅಸೀಂ ಪೀರ್ ಅವ್ರಿಗೆ ಚಾಣಕ್ಯ ಅಂತ ಹೇಳ್ತಾ ಇದ್ದಾರೆ, ತಾವು ಏನು ಮಾಡ್ತಾರೆ? ಯಾರು ಅಸೀಂ ಪೀರ್ ಖಾದ್ರಿ ಅವ್ರಿಗೆ ಚಾಣಕ್ಯ ಅಂತ ಹೇಳ್ತಾ ಇದ್ದಾರೆ, ಅವರು ಫುಲ್ ಸಪೋರ್ಟರ್ಸ್. ಅವ್ರು ನೋಡ್ರಿ, ಚಾಣಕ್ಯ ಅನ್ನೋದಕ್ಕಿಂತ ಅವರು ಒಬ್ಬ ಸೀನಿಯರ್ ಲೀಡರು. ಆ ಭಾಗದಲ್ಲಿ ತಮ್ಮದೇ ಆದಂಥ ಒಂದು ಶಕ್ತಿಯನ್ನು ಕೂಡ ಇಟ್ಕೊಂಡಿದ್ದಾರೆ. ಖಂಡಿತವಾಗಿ ಕೂಡ ಅವರು ಪ್ರಾಮಾಣಿಕವಾಗಿ ಈ ಗೆಲುವಿನಲ್ಲಿ ಅವ್ರದ್ದು ಕೂಡ ಇದು ಇದೆ. ಖಂಡಿತವಾಗಿ ಅವರು ಕೆಲಸ ಮಾಡಿದ್ದಾರೆ, ಒಳ್ಳೆ ಕೆಲಸ ಮಾಡಿದ್ದಾರೆ.